ಹಾಯ್ ಹಲೋ ಎಲ್ರಿಗೂ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಅಜಿತ್ ಅಂತೂ ಇಂತೂ ಕಾರ್ ರಿಪೇರಿ ಆಗುತ್ತೆ. ಕಾರ್ ರಿಪೇರಿ ಆಗೋದಕ್ಕಿಂತ ಮುಂಚೆ ಅವಳಿಗೆ ಅಶ್ವಿನಿ ಬಲವಂತ ಮಾಡ್ತಾ ಇರ್ತಾಳೆ, ತಿನ್ನಿ ತಿನ್ನಿ ತಿನ್ನಮ್ಮ ತಿನ್ನಮ್ಮ ಅಂತ ಹೇಳಿ. ಎಷ್ಟು ಬಲವಂತ ಮಾಡಿದ್ರು ಶಾರದಾ ತಿಂದೇ ಇದ್ದಾಗ ತಿನ್ನೆ ಅಂತ ಹೇಳಿ ಗದ್ರಿಸ್ಕೊಂಡು ಮೇಲೆ ಹೋಗ್ತಾಳೆ. ಆ ಶಬ್ದ ಕೇಳ್ತದೆ ಭೂಮಿಗೆ. ಆ ಶಬ್ದ ಕೇಳ್ತಿದ್ದಾಗ ಇದೇನಿದಿಲ್ ಸದ್ದು ಬಂತಲ್ಲ ಅಂತ ಹೇಳಿ ಹೋಗಿ ನೋಡ್ತಾಳೆ. ಶಾರದಮ್ಮನವರು ಅಶ್ವಿನಿ ತಿನ್ನಿಸ್ತಾ ಇರೋದನ್ನ ನೋಡ್ತಾಳೆ. ಆ ನೋಡಿದ ತಕ್ಷಣ ಇವಳು ಹಾಗೇನೆ ನಾಟಕ ಆಡಿ ನೀರ್ ಕುಡಿಬೇಕಿತ್ತು ಅಷ್ಟೇ ಬಂದ್ಬಿಡ್ತಾಳೆ. ಅವಳು ಯಾರೋ ಹಾಳು ಬಂದ್ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದ ತಕ್ಷಣ ಏನಾಗ್ಬೇಕಿತ್ತು ಅಂತ ಕೇಳ್ತಾಳೆ. ಏನಿಲ್ಲ ಏನಿಲ್ಲ ಅಂತ ತಡವರ್ಸ್ಕೊಂಡು ಒಂದ್ ಲೋಟ ನೀರ್ ಬೇಕಿತ್ತು ಅಂತಾಳೆ. ಹಾಗಂದಾಗ ನೀರ್ ಕೊಟ್ಬಿಟ್ಟು ಅಲ್ಲಿ ಕಿಟಕಿ ಹತ್ರ ಇಡಿ ಅಂತ ಹೇಳಿ ಅವಳು ಹೊರಟೋಗ್ತಾಳೆ. ಹೊರಟೋದ್ಮೇಲೆ ಭೂಮಿ ನೀರ್ ಕುಡ್ದ್ಬಿಟ್ಟು ಅಲ್ಲಿ ನೋಡ್ತಾಳೆ. ಕಿಟಕಿಯಿಂದ ನೋಡ್ಬಿಟ್ಟು ನೀನು ತಡಿ ಹೇಳೋಣ ಅಂತ ಹೇಳಿ ಅಜಿತ್ಗೆ ಎಷ್ಟೋ ಪ್ರಯತ್ನ ಪಡ್ತಾಳೆ. ಎಷ್ಟು ಪ್ರಯತ್ನ ಪಟ್ರು ಅಜಿತ್ ಕೇಳೋದೇ ಇಲ್ಲ. ಭೂಮಿ ನಡಿ ನಡಿ ಸುಮ್ನೆ ಅಂತಾರೆ. ಅವಳು ಕಿರ್ಚಾಟಕ್ಕೆ ಆಳುಗಳೆಲ್ಲ ಬರ್ತಾರೆ. ಹಂಗಿದ್ದು ಕೂಡ ಅಜಿತ್ ಏನ್ ಮಾಡಿದ್ರು ಕೂಡ ಅವಳ ಮಾತನ್ನೇ ಕೇಳೋದಿಲ್ಲ. ಎಷ್ಟು ಹೇಳ್ತಾರೆ, ಸಾಹೇಬ್ರೆ ಕೇಳಿ ಪ್ಲೀಸ್ ಕೇಳಿ, ಸೀರಿಯಸ್ ವಿಚಾರ ಅಂದ್ರೂ ಕೂಡ ಕೇಳೋದಿಲ್ಲ. ಸರಿ ಭೂಮಿನ ಕರ್ಕೊಂಡ್ ಬಂದು ಒಂದು ಪ್ರಶಾಂತವಾದ ಜಾಗದಲ್ಲಿ ಕಾರ್ ನಿಲ್ಲಿಸ್ತಾನೆ. ನಿಲ್ಸ್ಬಿಟ್ಟು ಕೆಳಗಿಳಿಯ ಕೇಳ್ತಾರೆ. ಇಳ್ದು ಆದ್ಮೇಲೆ ಭೂಮಿ ಕೇಳ್ತಾಳೆ, ಅಲ್ಲ ಸಾಹೇಬ್ರೆ ಕಾರ್ ಕೆಟ್ಟೋಯ್ತಾ ಮತ್ತೆ? ಇದಕ್ಕೆ ಸಾಹೇಬ್ರೆ ನಮ್ ಬಾದ್ ಅನ್ನೋದು ಬ್ಲೂ ಡ್ರೆಸ್ ಹಾಕೊಂಡ್ ಬಂದ್ಬಿಡ್ತಾರೆ ನಾವು ಮೆಕ್ಯಾನಿಕ್ ಅಂತ ಹೇಳಿ, ಹಿಂಗೆಲ್ಲ ಮೋಸ ಮಾಡ್ತಾರೆ. ಇಲ್ಲಿ ಕರೀರಿ ಮತ್ತೆ ಅವ್ನ್ ಸುಮ್ನೆ ಬಿಡುದಿಲ್ಲ, ಅವನ್ನ ಸರ್ ಮಾಡಾಕ್ ಬಿಡ್ತೀನಿ ಅವನ್ನ. ಕರ್ರಿ ಸಾಹೇಬ್ರೆ, ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋದು ಕಾರಣದಲ್ಲೇ ಮೋಸ ಮಾಡಿದಾನೆ, ಅವನಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಅಂತಾಳೆ. ಹಾಗಂದಾಗ ಅಜಿತ್ ಸುಮ್ಮನೆ ಮೌನವಾಗಿ ನಿಂತ್ಕೊಂಡು ಕೇಳ್ತಾ ಇರ್ತಾರೆ. ಯಾಕೆಂದ್ರೆ ಭೂಮಿ ಅಷ್ಟೆಲ್ಲ ಪ್ರಯತ್ನ ಪಟ್ರು ಅವಳ ಪಾಪ ಅಲ್ಲಿ ನಿಂತ್ಕೊಂಡು ನೋಡ್ದಂತ ಶಾರದಮ್ಮನವ್ರ ವಿಚಾರವಾಗ್ಲಿ, ಜೊತೆಗಲ್ಲೆಲ್ಲ ಬೀರು ಬ್ರಾಂದಿ ಬಾಟ್ಲುಗಳೆಲ್ಲ ಬಿದ್ದಿರ್ತವೆ. ಇದನ್ನೆಲ್ಲ ನೋಡಿ ಅವಳು ಗಾಬರಿಯಾಗಿ ನಾನು ಎಷ್ಟೊತ್ತಿಗೆ ಹೇಳ್ತೀನೋ ವಿಚಾರನ ಅಂತ ಬಂದು ಎಷ್ಟು ಬಲವಂತ ಮಾಡಿ ಹೇಳಕ್ ಹೋದ್ರು ಕೂಡ ಅಜಿತ್ ಕೇಳೋದೇ ಇಲ್ಲ, ಕೇಳಿರೋದಿಲ್ಲ. ಹಂಗಾಗಿ ಭೂಮಿ ಏನ್ ಮಾಡ್ತಾಳೆ, ಅದ್ರ ಜೊತೆಗೆ ಇವನು ಮೌನವಾಗಿ ನಿಂತಿರ್ತಾನಲ್ಲ, ಸುಮ್ಮನೆ ಮಾತಾಡ್ತಾನೆ ಇರ್ತಾಳೆ. ಸದ್ಯಕ್ಕೆ ಕೇಳಿಸ್ಕೊತಾವಲ್ಲ ಈ ವಿಚಾರ ಹೇಳ್ಬೇಡ ಅಂತ. ಅಷ್ಟೊತ್ತಿಗೆ ಅಜಿತ್ ಇದ್ದವನು, ಭೂಮಿ ಸಾಕ್ ಮಾಡು ಆಯ್ತು, ಏನಕ್ಕೆ ಕಾರ್ ನಿಲ್ಸಿರೋದ್ ಮತ್ತೆ? ಅದಕ್ಕೆ ಅಜಿತ್ ಹೇಳ್ತಾನೆ, ಕಾರ್ ನಿಲ್ಸಿದ್ ಏನಕ್ಕೆ ಗೊತ್ತಾ, ನೀನು ಅಲ್ಲಿ ನನ್ನನ್ನ ಕರ್ದಿಯಲ್ಲ, ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರೋದು ಗೊತ್ತು, ಆ ಗುಂಪುಗಳಿರೋದು ಗೊತ್ತಿತ್ತು ನನಗೆ. ಹಾಗಾಗಿ ಅದು ಅಲ್ಲಿ ಸುರಕ್ಷಿತವಾದಂತ ಜಾಗ ಅಲ್ಲ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಭಯ ಇತ್ತು. ಅದಕ್ಕೆ ಭೂಮಿ ಅಂತಾಳೆ, ಅಲ್ಲ ಸಾಹೇಬ್ರೆ ಇನ್ಸ್ಪೆಕ್ಟರ್ ಆಗಿ ನೀವೇ ನನ್ ಜೊತೆ ಇರ್ಬೇಕಾದ್ರೆ ಅಲ್ಲೇನಾಗ್ತಿತ್ತು, ನನಗೆ ಏನ್ ತೊಂದ್ರೆ ಆಗ್ತಿತ್ತು ಹೇಳಿ ಅಂತಾಳೆ. ಯಾಕೆಂದ್ರೆ ಅಲ್ಲಿ ನಿಂತಾಗ್ಲೂ ಕೂಡ ಅವ್ಳಿಗೇನು ಅಷ್ಟು ಭಯ ಇರೋದಿಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರೇ ಗಂಡನಾಗಿ ಅಲ್ಲಿ ಇದಾರೆ ಎಂದಾಗ ಯಾವ ಹೆಣ್ಣು ತಾನೇ ಭಯ ಪಡ್ತಾಳೆ? ಭಯ ಪಡೋದಿಲ್ಲ. ಪದೇ ಪದೇ ಮೆಕ್ಯಾನಿಕ್ ಮಾತಾಡ್ಸ್ಕೊಂಡು ಆಯ್ತಣ್ಣ ಅಂತ ಕೇಳ್ತಾನೆ ಇದ್ದವಳು ಭಯ ಪಡೋಕ್ ಚಾನ್ಸೇ ಇಲ್ಲ. ಸರಿ ಅಜಿತ್ ಅಷ್ಟು ಬೇಗ ಹತ್ತಿಸ್ಕೊಂಡು ಅವಳನ್ನ ಕರ್ಕೊಂಡ್ ಬಂದ ಆ ಜಾಗದಲ್ಲಿ ನಿಲ್ಲಿಸಿದಾಗ ಇವಳು ಯಾವಾಗ ಈ ಪ್ರಶ್ನೆ ಕೇಳಕ್ ಶುರು ಮಾಡ್ತಾಳೋ ಅದಕ್ಕೆ ಅಜಿತ್ ಹೇಳ್ತಾನೆ, ಅಂತ ಆಕ್ಟಿವಿಟೀಸ್ ಇರುವಂತ ಜಾಗದಲ್ಲಿ ಒಂದ್ ಹೆಣ್ಮಗಳು ನಿಲ್ಲೋ ಅಂತದ್ದು ಏನೇ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಕೂಡ ನಾನು ಸಿಂಗಲ್ ಆಗಿದ್ದೀನಿ, ಹಾಗಾಗಿ ಸುರಕ್ಷಿತ ಅಲ್ಲ. ನೀನು ಒಂದ್ ಕೆಲ್ಸ ಮಾಡು, ಈ ಕಾರ್ನಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಬಿಡು, ನಾನಲ್ಲಿ ವಿಚಾರಿಸ್ಕೊಂಡ್ ಬರ್ತೀನಿ, ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಅಜಿತ್ತು. ಆದ್ರೆ ಭೂಮಿ ಒಪ್ಪೋದೇ ಇಲ್ಲ. ಇಲ್ಲ ಸಾಹೇಬ್ರೆ, ನೀವು ಒಬ್ರು ಹೋಗಂಗ್ ಕೊಡ್ದು, ನಾನು ಬರ್ಲೇಬೇಕು, ನನ್ಗೆ ಅವೆಲ್ಲ ಗೊತ್ತಿಲ್ಲ ಅಂತಾಳೆ. ಸರಿ ಬಲವಂತ ಮಾಡ್ಕೊಂಡು ಭೂಮಿ ಹೊರಡ್ತಾಳೆ. ಇಲ್ಲಿ ಇವಳು ಅಶ್ವಿನಿ ತಿನ್ನೋಕ್ ಪ್ರಯತ್ನ ಪಡ್ತಾನೆ ಇರ್ತಾಳೆ, ಅದು ತಿನ್ನೋದಿಲ್ಲ. ಈ ಕಡೆ ಹಂಜುಗೆ ಏನಾದ್ರೂ ಮಾಡಿ ಮನ್ಸೊಲ್ಸಿ ಅದನ್ನ ಬದಲಾಯಿಸೋಣ ಅಂತ ಹೇಳಿ ನಚಿ ಏನೋ ಒಂಚೂರು ತಮಾಷೆ ಮಾಡೋದಕ್ಕೆ ಅಷ್ಟಕ್ಕೆ ರೇಗ್ತಾ ಇರ್ತಾಳೆ. ಎಷ್ಟು ಧೈರ್ಯ ಇವನಿಗೆ, ಹೆಂಗ್ ತಗೊಂಡೋಗ್ಬಿಟ್ಟ ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ದೇವಿಯಾನಿ ಇದ್ದವಳು ಹೇಳ್ತಾಳೆ, ಅಲ್ಲ ಹೇಗೆ ನೀನ್ ಅಷ್ಟೊಂದು ಅವನ ಮೇಲೆ ಅಷ್ಟೊಂದು ಸಿಟ್ಟಾಗ್ತೀಯಲ್ಲ, ಅಲ್ಲ ಒಂದಲ್ಲ ಒಂದಿನ ಅವನು ನಿನ್ಗೆ ಒಳ್ಳೇದೇ ಮಾಡ್ಬೋದಲ್ಲ ಅಂತಾರೆ. ಅದೇಗ್ ಸಾಧ್ಯ ಅಂತ ಹೇಳಿ ಒಂದು ಬಾಕ್ಸ್ ಅಲ್ಲಿ ರಿಂಗ್ ಅನ್ನು ತೆಗಿತಾಳೆ. ರಿಂಗ್ ತೆಗಿತಿದ್ ನೋಡ್ತಿದ್ದಾಗ ದೇವಿಯಾನಿಗೆ ಶಾಕು, ಇದೇನು ಇನ್ನೂ ಇಟ್ಕೊಂಡಿದ್ದಾಳಲ್ಲ ಅಂತ ಹೇಳಿ. ಏನಂಜು ಇನ್ನೂ ಇಟ್ಕೊಂಡಿದ್ಯಾ ಇದನ್ನ, ಮರ್ತು ಬಿಡು, ಅವನು ಒಂದು ಕ್ಷಣನೂ ಕೂಡ ನಿನ್ ಬಗ್ಗೆ ಕೇರ್ ಮಾಡೋಲ್ಲ, ಅಜಿತ ಅಂತ ಪ್ರಾಣ ಬಿಡ್ತೀಯಲ್ಲಮ್ಮ, ಯಾವಾಗ್ಲೂ ಭೂಮಿ ಅಂತ ಅವ್ನ ಹಿಂದೆ ಹೋಗ್ತಾನೆ. ಅಲ್ಲ ಅಂಜು, ನಾನೊಂದು ಮಾತು ಹೇಳ್ತೀನಿ, ನೀನ್ ಬೇಸರ ಮಾಡ್ಕೊಳಲ್ಲ ಅಂದ್ರೆ, ನಿನ್ಗೆ ಯಾಕೆ ಬೇರೆಯವ್ರನ್ನ ಮದ್ವೆ ಆಗ್ಬಾರ್ದು ಅಂತ ಹೇಳಿ ಆ ಮುಂಗಡನ್ನ ತೆಗೆದು ಮೂಲೆಗೆ ಎಸಿತಾಳೆ ದೇವ್ಯಾನಿ.
ತಗದು ಎಸದ ತಕ್ಷಣ ಅವಳು ಅಂಜುಗೆ ಅದ್ ಎಲ್ಲಿಂದ ಬರ್ತದು ಸಿಟ್ಟು. ನನ್ನ ಅಜಿತನ್ನ ದೂರ ಮಾಡಕ್ ನೋಡ್ತಾಳಲ್ಲ ನಮ್ಮಮ್ಮ ಅಂತ ಹೇಳಿ ತಾಯಿ ಅನ್ನೋದು ಕಾಣ್ದೇನೆ ಬಂದಿದ್ದು ಕುತ್ಕೆ ಹಿಡ್ಕೊಂಡ್ಬಿಡ್ತಾಳೆ. ಬೆಗ್ಗೆ ಕುತ್ಕೆ ಹಿಡ್ಕೊಂಡು ಎಸಕ್ತಾ ಇರ್ತಾಳೆ. ಪ್ರಾಣ ಹೋಗ್ಬೇಕು, ಪ್ರಾಣ ಕಳೆಬೇಕು ಅಂತಾನೆ ನಿಂತಿರ್ತಾಳೆ. ಈ ಕಡೆ ಅಜಿತು ಭೂಮಿ ಹೋಗ್ತಾ ಇರ್ತಾರೆ. ಹೋದಾಗ ಅಲ್ಲಿ ನೋಡ್ತಾರೆ, ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿರತ್ತೆ, ಯಾರು ಇರೋದಿಲ್ಲ. ಒಬ್ರು ಈ ಪಾಪಿ ಅಶ್ವಿನಿ ನೋಡ್ಬಿಡ್ತಾಳೆ. ನೋಡಿದ್ದ ತಡ ಎಲ್ರನ್ನು ಕಾರಲ್ಲಿ ಹತ್ತಿಸ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾಳೆ. ಭೂಮಿ ಆ ಕ್ಷಣದಲ್ಲಿ ಕಿಟಕಿಲಿ ನೋಡ್ತಾಳೆ. ನೋಡ್ತಾ ಯಾವ ಹೆಂಗ್ಸು ನೀರ್ ಕೊಟ್ಟಂತ ಆ ಹೆಂಗ್ಸು ಅಲ್ಲಿ ಕಾರಲ್ಲಿ ಹತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇರ್ತಾಳೆ. ನೋಡಿದ ತಕ್ಷಣ ಭೂಮಿ ಹೇಳೋಕೆ ಅಂತ ಹೋಗ್ತಾಳೆ. ಹೇಳಕ್ ಹೋದ್ರೆ ಅಜಿತ್ ಎಲ್ಲ ಇಡೀ ರೂಮ್ ಎಲ್ಲ ಹುಡುಕಾಡ್ತಾರೆ. ಇಡೀ ರೂಮ್ ಎಲ್ಲ ಎಲ್ಲಿ ಹುಡುಕಿದ್ರು ಮೂಲೆ ಹುಡುಕ್ ನೋಡ್ತಾರೆ. ಯಾವ ಮೂಲೆನಲ್ಲಿ ಹುಡುಕಿದ್ರು ಕೂಡ ಅವ್ರು ಸುಳಿದಿಲ್ಲ. ಅವ್ರಿದ್ರಲ್ವ ಅಲ್ಲಿ ಸಿಗೋದು, ಹೌದಲ್ವಾ? ಇವನ್ ಬೇರೆ ಕಾರ್ ಬೇರೆ ಬಿಟ್ಬಿಟ್ಟು ಭೂಮಿ ನಿನ್ನಿಲ್ಲಿ ಕಾರ್ನ ಲಾಕ್ ಮಾಡ್ಕೊಂಡು ಕೂತಿರು, ನಾನು ಬರ್ತೀನಿ ಅಂತ ಹೇಳ್ತಾನೆ ಅಜಿತ್. ಆದ್ರೆ ಭೂಮಿ ಒಪ್ಪೋದಿಲ್ಲ. ಅವ್ನ ಎಷ್ಟೇ ಆಟ ಹಿಡಿದ್ರು ಕೂಡ ಭೂಮಿ ಒಪ್ಪೋದಿಲ್ಲ. ಅವನಿಂದನೇ ಹೋಗ್ತಾಳೆ ಅವಳು ಬಿಡ್ದಾಗೆ. ನಾನು ಬರ್ತೀನಿ, ನಿಮ್ಮನ್ನೆಲ್ಲೂ ಒಬ್ರು ಕಳ್ಸೋಲ್ಲ ಅಂತ ಹೇಳಿ. ಅಂತ ಧೈರ್ಯಗಾತಿ ನಮ್ ಭೂಮಿ. ಸರಿ, ಅಲ್ಲಿ ನೋಡಿದಾಗ ಇಂಚಿಂಚು ಹುಡುಕ್ತಾರೆ, ಅಲ್ಲಿ ಏನೂ ಸಿಗೋದಿಲ್ಲ. ಚೇರ್ ಎಲ್ಲ ಚಲಾಪಿಲಿ ಆಗ್ಬಿಟ್ಟಿದೆ, ಎಲ್ಲ ವಸ್ತುಗಳೆಲ್ಲ ಅಸ್ತವ್ಯಸ್ತ ಆಗಿದೆ. ಜೊತೆಗೆ ಅಲ್ಲೊಂದು ಖರ್ಚಿಪ್ ಸಿಗುತ್ತೆ ಭೂಮಿಗೆ. ಆ ಖರ್ಚಿಪ್ ಸಿಕ್ಕ ತಕ್ಷಣ ಅಜಿತ್ ಯಾವಾಗ ಇಲ್ಲ ಅನ್ನೋದು ಗೊತ್ತಾಗ್ತದೋ, ಅಲ್ಲಿ ಕಾರ್ ಹತ್ತಾ ಇದಾರೆ ಅಂತ ನೋಡಿದ ತಕ್ಷಣ ಅಜಿತ್ ಫಸ್ಟ್ ಓಡಕ್ ಶುರು ಮಾಡ್ತಾರೆ. ಆ ಓಡಕ್ ಶುರು ಮಾಡ್ತಿದ್ದಾಗೇನೆ ಭೂಮಿ ಬರ್ತಾ ಇರ್ತಾಳೆ. ಬರ್ಬೇಕಾದ್ರೆ ಅಲ್ಲಿ ಒಂದು ಖರ್ಚಿಪ್ ಬಿದ್ದಿರ್ತದೆ. ಆ ಖರ್ಚಿಪನ್ನ ಎತ್ಕೊಳ್ತಾಳೆ ಭೂಮಿ. ಖರ್ಚಿಪನ್ನ ಎತ್ಕೊಂಡು ಬರ್ತಾಳೆ. ಮತ್ತೆ ಈ ಕಡೆ ಎಂದಿನಂತೆ ಡ್ರಾಮಾ ಮತ್ತೆ ಶುರು ಆಗ್ತದೆ. ಇಲ್ಲಿ ಅಂಜು ಬಿಡದೆ ಅವಳ ಕುತ್ಕೆನ ಇಸ್ಕಿ ಇಡ್ತಾಳೆ. ಇನ್ನೇನಾಗ್ಲೂ ಈಗ್ಲೂ ಪ್ರಾಣ ಹೋಗ್ಬೇಕು ಅಷ್ಟು ಭದ್ರವಾಗಿ ಇಟ್ಕೊಂಡಿರ್ತಾಳಲ್ಲ. ಅಚಾನಕ್ ಆಗಿ ಅಪ್ಪು ಬರ್ತಾಳೆ ದೌಡ್ ಬಂದಾಗಿ. ಅವಳು ಏನು ಮಂಚದ ಮೇಲೆ ಹಾಕೊಂಡು ಪೂರ್ತಿ ಕೊಂದು ಬಿಡಕ್ಕೆ ತೀರ್ಮಾನಿಸಿರ್ತಾಳೆ. ಅಪ್ಪು ಬಂದವಳೆ, ಹೇ ಅಂಜು, ಇದೇನಿದು, ಏನ್ ಮಾಡ್ತಾ ಇದೀಯಾ ನೀನು ಅಂತ ಹೇಳಿ ಪಟ್ ಅಂತ ಬಂದು ಬಿಡಿಸ್ತಾಳೆ. ಬಿಡಿಸ್ಬಿಟ್ಟು, ಯಾಕೆ, ಏನಾಯ್ತು, ಏನ್ ಮಾಡ್ದೆ ನೀನು, ಅತ್ತೆಗೆ ಏನ್ ಮಾಡ್ದೆ ನೀನು, ಗೊತ್ತಾಗಲ್ವ ನಿನ್ಗೆ, ಅಷ್ಟು ಸ್ವಲ್ಪನಾದ್ರೂ ಪ್ರಜ್ಞೆ ಬಿಡುವ ನಿನಗೆ ಅಂತೇಳಿ ವಿಚಾರಿಸಿದಾಗ ಅದಕ್ಕೆ ಅಂಜು ಇದ್ದವಳು, ನೋಡು ಅಪ್ಪು, ನನ್ನ ಅಜಿತನ್ನ ದೂರ ಮಾಡಕ್ ನೋಡ್ತಾಳೆ ಇವಳು. ಅಂಜು ಅಜಿತನ್ನ ಹೆಸರೇ ಎತ್ತಬೇಡ ಅಂತ ಹೇಳ್ತಾಳೆ. ಎಷ್ಟು ಧೈರ್ಯವಳಿಗೆ ನೋಡು ಅಂದಾಗ ಅದಕ್ಕೆ ಅಪ್ಪು ಅಂತಾಳೆ, ಅಲ್ಲ ಸರಿ, ತಾಯಿ ಅನ್ನೋದು ಸ್ವಲ್ಪನಾದ್ರೂ ಗೌರವ ಬೇಡವಾ ನಿನ್ಗೆ, ಪ್ರೀತಿ ಬೇಡವಾ? ಅವ್ರನ್ನ ಕೊಲ್ಲಕ್ ಹೋಗಿದ್ಯಾ, ಸಾಲದೆ ಏಕವಚನದಲ್ಲಿ ಅಂತೀಯ ಅವ್ರನ್ನಂತ ಹೆತ್ತ ಚಟೀರನ ಕೆನ್ನೆಗ್ ಬಾರಿಸ್ತಾಳೆ. ಆ ಕೆನ್ನೆಗ್ ಬಾರಿಸಿದ್ದೇವೆ ಅಲ್ವೇ, ಬರ್ದಿದ್ರೆ ಏನ್ ಗತೆ? ಎಲ್ಲ ನಿನ್ನ ಒಳ್ಳೇದಕ್ಕೆ ಹೇಳಿರ್ತಾರೆ, ತಪ್ಪು ಹೇಳಿದ್ರ ಅವರು? ಹೇಳು, ನೀನ್ ಇಷ್ಟೆಲ್ಲ ಸಂಕಟ ಅನುಭವಿಸ್ತೀಯಲ್ಲ, ಒಳ್ಳೇದಾಗ್ಲಿ ಅಂತ, ಎಲ್ಲೂ ಒಂದು ಒಳ್ಳೇದಿ ಆಗ್ಲಿ ಅಂತ ತಾಯಿ ಆದವ್ರು ಬಯಸ್ತಾಳೆ ಹೊರತು ಅದಕ್ಕೆ ತಾಯಿನೇ ಕೊಲ್ಲಕ್ ಹೋಗ್ಬಿಡ್ತಾರ? ಎಂತ ತಪ್ಪು ಮಾಡ್ತಿದ್ದೆ ನೀನು, ಸ್ವಲ್ಪನಾದ್ರೂ ಪ್ರಜ್ಞೆ ಬೇಡ ನಿನಗೆ ಅಂತ ಹೇಳ್ತಾಳೆ. ಹಂಗಂದಾಗ ಅವಳಿಗೆ ರಿಯಲೈಸ್ ಆಗ್ಬಿಡುತ್ತೆ. ಅಂಜುಗೆ ರಿಯಲೈಸ್ ಆದ ತಕ್ಷಣ, ಮಾಮ್ ತಪ್ಪಾಯ್ತು, ನಿನ್ ಕಾಲಿಗೆ ಬಿದ್ದ ಕ್ಷಮೆ ಕೇಳ್ತೀನಿ, ನನಗ್ ಕ್ಷಮಿಸ್ಬಿಡು, ಇನ್ನೆಂದೂ ಹಂಗ್ ಮಾಡಲ್ಲ ಮಾಮ್, ಕ್ಷಮಿಸು ನನ್ನ ಅಂತೇಳಿ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇರ್ತಾಳೆ. ಕತ್ತೆಲ್ಲ ಉರುಪ್ತಾಳೆ. ಅಯ್ಯೋ ನೋವಾಯ್ತದ ಮಾಮ್ ಅಂತೇಳಿ. ದೇವಿಯಾನಿ ಬೆಚ್ಚ ಬಿದ್ದೋಗಿದ್ದಾಳೆ ನೋಡಿ. ತಾನ್ ಮಾಡೋ ಪಾಪ ಎಲ್ಲೋ ಒಂದ್ ಕಡೆ ತನ್ನ ಮಗಳನ್ನ ಉಳ್ಸೋಕ್ ಹೋಗಿ ಇನ್ನೊಬ್ರು ಮನೆ ಹಾಳು ಮಾಡೋ ಹೋಗಂತ ಹೆಂಗಸರುಗಳಿಗಾಗ್ಲಿ ಗಂಡಸರುಗಳಿಗಾಗ್ಲಿ ಇದು ಕಟ್ಟಿಟ್ಟ ಬುತ್ತಿ ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತದೆ ಶಿಕ್ಷೆ ಅವರ ಪಾಪಕ್ಕೆ ಅನ್ನೋದನ್ನ ನಾವು ಈ ಒಂದು ಸಂಚಿಕೆಯ ಮುಖೇನ ನೋಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ನೋಡಿದಾಗ ಅದಕ್ಕೆ ದೇವಿಯಾನಿ ಮನ್ಸಲ್ಲಿ ಅನ್ಕೊಳ್ತಾಳೆ, ಅಪ್ಪ ಇಷ್ಟಕ್ಕೇನೆ ಇವ್ರು ಹಿಂಗ ಆಡಿದ್ಲಲ್ಲ, ಇನ್ನು ಏನಾದ್ರೂ ಸಂಪೂರ್ಣ ಹೇಗ್ ಆಸ್ತಿ ಪಡ್ಕೊಳ್ಳೋದು, ಏನ್ ಮಾಡೋದು ಅಂತೇಳಿ ಈ ಕಡೆ ಪಾಪ ಶ್ರವಣ ಬೇಸರ ಮಾಡ್ಕೊಂಡ್ ಕೂತಿರ್ತಾರೆ. ಜೊತೆಗೆ ಭೂಮಿ ನೆನಪು ಕಾಡ್ತಾ ಇರ್ತದೆ. ಸಂಗೀತ ಮತ್ತೆ ನಚಿ ನಿಂತ್ಕೊಂಡು ನೋಡ್ತಾರೆ. ಯಾಕೋ ಈಗ ಕೂತಿದ್ಯಲ್ಲ ಶ್ರವಣ ಅಂತ ಸಂಗೀತ ವಿಚಾರಿಸಿದಾಗ ಶ್ರವಣಿಗೆ, ಏನೋ ನಕ್ಕ, ಭೂಮಿ ಹೋದಾಗ್ಲಿಂದ ಮನೆ ಖಾಲಿ ಅನ್ಸುತ್ತೆ, ಮನ್ಸೆಲ್ಲ ಖಾಲಿ ಅನ್ಸತ್ತಕ್ಕ, ಯಾಕೋ ಅವಳನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ನೋಡು, ಬಹಳ ಬೇಸರ ಆಗ್ತಾ ಇದೆಯಕ್ಕ ಅಂತಾರೆ. ಅದಕ್ಕೆ ಸಂಗೀತದ ಫೋನ್ ಮಾಡೋ, ಅದಕ್ಕೆ ಅಂತ ನೆಚ್ಚಿರ್ತೀನಿ. ಮಾವ ಒಂದು ಕ್ಷಣ ಹಿಂಗ್ ಮಾಡ್ಬಿಡಿ ಫೋನ್ನ, ಹಿಂದಿನಿಂದನೇ ಮಾಡ್ಬಿಡ್ತಾರೆ ಅದಕ್ಕೆ ಅಂತಾರೆ. ಈ ಕಡೆ ಇಡೀ ಮನೆಯೆಲ್ಲ ಜಾಲಾಡ್ತಾರೆ ಪಾಪ. ಎಲ್ಲಿ ಯಾವ ಮೂಲೆನಲ್ಲಿ ಏನು ಹುಡುಕಿದ್ರು ಕೂಡ ಏನೂ ಸಿಗಲ್ಲ.
ಅಜಿತ್ತು ಓಡೋಗ್ತಾನೆ, ಆ ಕಾರು ಹತ್ತು ಹೋಗ್ತಾ ಇದಾರೆ ಅಂತಿದ್ದಾಗೇನೆ ಭೂಮಿನಿ ಖರ್ಚಿ ಬಿಡ್ಕೊಂಡು ಸಾಹೇಬ್ರೆ ಸಾಹೇಬ್ರೆ ಅಂತ ಹಿಂದೆ ಓಡಿ ಹೋಗ್ತಾಳೆ. ಅಜಿತ್ ನಿಜವಾಗ್ಲೂ ಕೂಡ ಏನಿವತ್ತು ಪೊಲೀಸ್ ಇಲಾಖೆಯವರು ಏನ್ ಅವ್ರನ್ನ ಫಾಲೋ ಮಾಡ್ಕೊಂಡು ಓಡ್ತಾರೆ, ಅವ್ರದ ಕಾರ್ ಆಗ್ಲಿ ಅವ್ರದ್ದು ನಡಿಗೆ ಆಗ್ಲಿ ಎಷ್ಟರ ಮಟ್ಟಿಗೆ ಅವ್ರನ್ನ ಹಿಡಿಲಿಕ್ಕೆ ಹೋಗ್ತಾರೋ ಅದೇ ರೀತಿ ಸಾಹಸಮಯವಾಗಿ ಅಜಿತ್ ಪಾಪ ಓಡಿ ಹೋಗ್ತಾನೆ ಆ ಕಾರ್ನ ಚೇಸ್ ಮಾಡ್ಕೊಂಡು. ಅದೆಷ್ಟು ದೂರ ಚೇಸ್ ಮಾಡ್ಕೊಂಡು ಹೋಗ್ತಾನೆ ಆ ಕಾರನ್ನ. ಅವರು ಕಾರ್ನಲ್ಲಿ ಹೋಗೋರು ಇದೆಯಾ, ಅವ್ರು 110-20 ಕಿಲೋಮೀಟರ್ಸ್ ಅಲ್ಲಿ ಆರ್ಸ್ಕೊಂಡು ಹೊಂಟ್ಬಿಡ್ತಾರೆ ಕಾರ್ನ. ಆದ್ರೂ ಅಜಿತ್ ಆ ನಂಬರ್ನ ಮಾತ್ರ ಗುರ್ತಚ್ಕೊಂಡಿರ್ತಾನೆ. ಎಷ್ಟೇ ಆಗ್ಲಿ ಇನ್ಸ್ಪೆಕ್ಟರ್ ಅಲ್ವೇ. ಭೂಮಿನೂ ಕೂಡ ಅದನ್ನ ನೋಡ್ತಾಳೆ. ಸರಿ, ಅಜಿತ್ತು ಅವ್ರ ಕೈಗೆ ಸಿಗದೆ ಇದ್ರು ಅಡ್ಡಿ ಇಲ್ಲ, ಹೇಗೋ ಅಂತೂ ಸಿಗ್ತಾರೆ ಅಂತೇಳಿ ಭೂಮಿ ಈ ಕರ್ಚೀಪನ್ನ ಎತ್ಕೊತಾಳೆ. ಕರ್ಚೀಪನ್ನ ಎತ್ಕೊಬಿಟ್ಟು ಅಜಿತ್ ಹಿಂದೆನೆ ಓಡ್ತಾಳೆ. ಭೂಮಿನೂ ಕೂಡ ಸಾಹೇಬ್ರೆ 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 ಅಂತೇಳಿ. ಅಜಿತ್ ಮುಂದೆ ಇವಳು ಹಿಂದೆ, ಅಜಿತ್ ಮುಂದೆ ಇವಳು ಹಿಂದೆ, ಓಡಿ ಅಜಿತ್ ಓಡ್ತಾ ಇದ್ರೆ ಇವಳು ಹಿಂದೆ, ಇವಳು ಕೂಡ ಲೆಕ್ಕವಿಲ್ಲದೆ ಓಡೋಕ್ ಶುರು ಮಾಡ್ತಾಳೆ. ಅಂತೂ ಓಡಿ ಯಾವಾಗ ಈ ಕಾರು ಕಣ್ಮರೆ ಆಗ್ತದೋ ಆಗ ಅಜಿತ್ ಒಂದ್ ಕಡೆ ನಿಂತ್ಕೊಳ್ತಾರೆ. ನಿಂತ್ಕೊಂಡಾಗ ಭೂಮಿ ಬಂದ್ಬಿಟ್ಟು, ಸಾಹೇಬ್ರು ಎಷ್ಟು ಕೂಗೋದು ನಿಮ್ಮನ್ನ, ಕೂಗಿ ಸಾಕಾಯ್ತು ಗೊತ್ತಾ. ಭೂಮಿ ತಪ್ಪಿಸ್ಕೊಬಿಟ್ರು, ಆದ್ರೂ ಕಾರ್ ನಂಬರ್ ಅಂತೂ ಇದೆ, ಬಿಡೋದಿಲ್ಲ, ಇದೇ ಲೊಕೇಶನ್ ಅಲ್ಲಿ ಇರ್ತಾರೆ, ಇವ್ರನ್ನ ಬಿಡೋದಿಲ್ಲ ಅಂತ ಆದ್ರೆ. ಆಮೇಲೆ ಭೂಮಿ ಸಾಹೇಬ್ರೆ ನೋಡಿ ಸಿಕ್ತು, ಏನಿದು ಅಂತ ಅಂದಾಗ ಇದರಿಂದ ಒಂದು ದೊಡ್ಡ ಕಥನೆ ಇದೆ. ಒಂದಿನ ಅಂಗಡಿನಲ್ಲಿ ಇದ್ದಕ್ಕಿದ್ದಾಗೆ ಲಕ್ಷ್ಮಿ ಅಕ್ಕಂಗೆ ನಾನು ಖರ್ಚಿಪ್ ಮೇಲೆ ಕಸೂತಿ ಹಾಕೊಡ್ಬೇಕು ಅಂತ ಆಸೆ ಆಯ್ತು. ಲಕ್ಷ್ಮಿಕ ಕಸೂತಿ ಹಾಕೊಡ್ತೀನಿ, ನಿನ್ನ ಹೆಸರು ಲಕ್ಕಿ ಅಂತ ಹಾಕ್ಲಾ ಲಕ್ಷ್ಮಿ ಅಂತ ಹಾಕ್ಲಾ ಅಂತ ಅಂದಾಗ ಲಕ್ಷ್ಮಿಕ ಬೇಡ ಭೂಮಿ ಅಂತ ಹಾಕು, ಯಾಕೆಂದ್ರೆ ಯಾವಾಗ್ಲೂ ನಿನ್ನ ಕೈ ಹಿಡಿದಿರ್ತೀನಿ, ನಿನ್ನೇ ಕೈ ಹಿಡಿದು ನಡೆಸ್ತೀನಿ ಇನ್ನೂ ಅಂತ ಭಾವನೆ ಇರುತ್ತೆ ನನಗೆ ಅಂತ ಹೇಳಿದ್ರು. ಅದಕ್ಕೆ ಕಸೂತಿ ಹಾಕಿದ್ದೆ. ಇದು ಯಾಕೆ ಕವಿತೆ ಶಾರದಮ್ಮ ಅವ್ರು ಮಲ್ಲಿದ್ರು ಲಕ್ಷ್ಮಿ ಅಕ್ಕನ ಜೊತೆ. ಅವ್ರು ಇದ್ದಿದ್ರಿಂದ ಎಲ್ಲೂ ಲಕ್ಷ್ಮಿ ಅಕ್ಕ ಇವ್ರಿಗೆ ಕೊಟ್ಟಿದ್ದಾಳೆ ಖರ್ಚಿಪ್ನ. ನೋಡಿ, ಈ ಖರ್ಚಿಪ್ಪು ಹಂಗಿದ್ಮೇಲೆ ಶಾರದಮ್ಮನವ್ರು ಇಲ್ಲೇ ಇದ್ದಾರೆ, ಇವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ನೋಡಿ, ಈ ಸುಳಿವು ನಮ್ಗೆ ಇದ್ರ ಮುಖೇನೇ ಸಿಗ್ತಾ ಇದೆ ಅಂತ ಹೇಳಿ ಭೂಮಿ ಇಂಚಿಂಚು ಕೂಡ ಬಿಡಿಸಿ ಹೇಳ್ತಾಳೆ. ಬಿಡಿಸಿ ಹೇಳಿದಾಗ ಅಜಿತನಿಗೆ ಒಂದು ಸುಳಿವು ಸಿಕ್ತಲ್ಲ ಸಾಕು ನನಗಿಷ್ಟು ಅಂತ ಹೇಳಿ ಬಹಳ ಖುಷಿ ಆಗುತ್ತೆ ಅಜಿತನಿಗೆ. ಅವಳು ಹಿಂದಿನ ಕತೆ ಎಲ್ಲ ಬಿಡಿಸಿ ಹೇಳಿದ್ಮೇಲೆ ಆ ಖರ್ಚಿಪನ್ನ ಹಿಡ್ಕೊಂಡು ಆ ಜಾಡನ್ನ ಹಿಡಿದು ನಡೀತಾನೆ ಅಜಿತ್ತು. ಹಿಡಿದು ನಡೆದಾಗ ನೋಡಿ ಅವ್ರ ಅದೃಷ್ಟನೂ ಏನೋ, ಈ ಕಡೆ ಶ್ರವಣು ಕೂಡ ಒದ್ದಾಡ್ತಾ ಇರ್ತಾನೆ ಭೂಮಿ ಹೋಗಿದ್ದಾಳೆ ಅಂತ. ಆ ಒದ್ದಾಡ್ತಾ ಇರ್ತಕ್ಕಂಥ ಶ್ರವಣಿಗೆ ಭೂಮಿ ಫೋನ್ ಮಾಡ್ತಾಳೆ. ಅಂತೂ ಇಂತೂ ಆ ಲೊಕೇಶನ್ ಹಿಡಿತಾರೆ, ಶಾರದಮ್ಮನವ್ರನ್ನು ಹಿಡ್ಕೊಬಿಡ್ತಾರೆ. ಆ ಶಾರದಮ್ಮನವ್ರನ್ನು ತಮ್ಮ ಕೈವಶ ಮಾಡ್ಕೊಬಿಡ್ತಾರೆ ಅಂತ ತಮ್ಮ ಹ್ಯಾಂಡ್ ಓವರಿಗೆ ತಗತಿದ್ದಾಗೇನೆ ಇನ್ನು ಇವಳು ಅಶ್ವಿನಿ ಇವ್ರ ಗ್ಯಾಂಗ್ ಎಲ್ಲ ಕಾದಿದೆ ಅಂತ ಗ್ರಹಚಾರ. ಅಂಥದ್ದು ಪ್ರಕೃತಿಯ ಸೊಬಗಂತೂ ನೋಡಕ್ಕೆ ಎರಡು ಕಣ್ಮನ ಸಾಲದು ನಮ್ಗೆ. ಈ ಬರೀ ದೃಶ್ಯದಲ್ಲಿ ಅಷ್ಟು ಚೆನ್ನಾಗಿರ್ತಕ್ಕಂಥ ದೃಶ್ಯಗಳೊಂದಿಗೆ ತೆಗ್ದಿದ್ದಾರೆ. ಈ ಸಂಚಿಕೆನೂ ಕೂಡ ತುಂಬಾ ಚೆನ್ನಾಗಿದೆ. 2 ದಿನ ಕಾದ್ರೂ ಕೂಡ ಬಹಳ ತುಂಬಾ ಚೆನ್ನಾಗಿದೆ. ನಾನು ಹೇಳೋದಲ್ಲ, ನೀವು ನೋಡಿ ಆನಂದಿಸ್ಬೇಕು. ಈ ಕಡೆ ಶ್ರವಣ್ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಭೂಮಿ ರಿಸೀವ್ ಮಾಡ್ಬಿಟ್ಟು, ಸಾಹೇಬ್ರೆ ನಾನೊಂದು ಮಾತು ಹೇಳ್ತೀನಿ, ಚೆನ್ನಾಗಿದ್ದೀವಿ ನಾವು, ನೀವು ಚೆನ್ನಾಗಿದ್ದೀರಾ, ಅದನ್ನ ನಾನು ಹೇಳೋ ಮಾತನ್ನ ಸಮಾಧಾನವಾಗಿ ಕೇಳ್ಬೇಕು ನೀವು ಅಂತೇಳಿ. ಅಂತ ಆಯ್ತು ಹೇಳಮ್ಮ ಅಂತ ಹೇಳ್ತಾರೆ. ಹೇಳಿದಾಗ ಭೂಮಿ ಇದ್ದವಳು, ದೊಡ್ಡ ಸಾಹೇಬ್ರೆ ಶಾರದಮ್ಮನವ್ರು ಸಿಕ್ಕಿದ್ರು ನಮ್ಗೆ ಇಲ್ಲಿ ಅಂತ ಅಂದಾಗ ಅದಕ್ಕೆ ಶ್ರವಣ, ಶಾರದಾ ಸಿಕ್ಕಿದ್ಲಾ, ನಮ್ ಶಾರದಾ ಅಂತಾರೆ. ಹೌದು ಸಾಹೇಬ್ರೆ ಶಾರದಮ್ಮನವ್ರು ಸಿಕ್ಕಿದ್ದಾರೆ ನಮ್ಗೆ ಅಂತ ಹೇಳಿ ಗುಡ್ ನ್ಯೂಸ್ ಕೊಡ್ತಾಳೆ. ಖುಷಿ ಆಗೋಯ್ತದೆ ಪಾಪ ಶ್ರವಣಿಗೆ. ನೋಡಿ, ಈ ಸುಂದರವಾಗಿರ್ತಕ್ಕಂಥ ಟೀ ತೋಟ ಜೊತೆಗೆ ಕಾಫಿ ತೋಟ, ಚಿಕ್ಕಮಗಳೂರಿನ ಬೆಟ್ಟ ಗುಡ್ಡಗಳ ಹಸಿರು ತುಂಬಿದ ಆ ಸೊಬಗಿನ ಸಿರಿಯ ಮಡಿಲಲ್ಲಿ ನಿಂತಿದ್ದಾರೆ. ಅಂತಹ ಆ ಸೊಬಗಿನ ಸಿರಿಯ ಮಡಿಲಲ್ಲಿ ನಿಂತು ಅಂತಹದ್ದೇ ಸಿಹಿ ಸುದ್ದಿಯನ್ನು ಕೂಡ ಹೊತ್ತು ಶ್ರವಣನ್ ಜೊತೆಗೆ ಒಂದುಗೂಡಿಸುವಂತ ಬಹಳಷ್ಟು ಅದ್ಭುತವಾದಂತಹ ಸನ್ನಿವೇಶ ಇದು. ಶಾರದಮ್ಮನವರು, ಶ್ರವಣ್ಣು ಇವರೆಲ್ಲ ಒಂದಾಗ್ತಕ್ಕಂಥದ್ದು ಬಹಳ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇನ್ನು ಈ ಸಂಚಿಕೆಗಳನ್ನ ನಿಲ್ಲಿಸದೆ ಮುಂದುವರಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.